ನಂದು ಚಿನ್ನಮ್ಮದು ನೇಮಿಂಗ್ ಸೆರೆಮನಿ ಔಟ್ಫಿಟ್ಸ್ ರೆಡಿ ಆಗಿದೆ. ಸೊ ಕಲೆಕ್ಟ್ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ನಂಗೆ ಇನ್ನೂ ನೋಡೇ ಇಲ್ಲ ಹೆಂಗಿದೆ ಏನು ಅಂತ. ಒಂದು ರಫ್ ಇಮೇಜ್ ಹಿಂಗಿರ್ಬೇಕು ಕಾನ್ಸೆಪ್ಟ್ ಅಂತ ಹೇಳಿದ್ದೆ. ಮಟೀರಿಯಲ್ಲು ನೋಡಿಲ್ಲ, ಫೈನಲ್ ಔಟ್ಪುಟ್ಟು ಗೊತ್ತಿಲ್ಲ. ಐ ಜಸ್ಟ್ ಟ್ರಸ್ಟೆಡ್ ಬೃಂದಾ, ನೀವು ಮಾಡಿ ದಿಸ್ ಇಸ್ ಮೈ ಐಡಿಯಾ ಹಿಂಗಿರಬೇಕು ಅಂತ ಅಂದ್ಬಿಟ್ಟು ರೆಫರೆನ್ಸಸ್ ಕಳಿಸಿದ್ದೆ ಆ್ಯಂಡ್ ಡಿಸ್ಕಸ್ ಮಾಡಿದ್ವಿ. ಒಂಚೂರು ಕಲರ್ ಹೇಳಿದ್ದೆ ಅಷ್ಟೇ. ಸೊ ಇನ್ನೆಲ್ಲಾನು ಮೇಡಮ್ ಮಾಡಿಟ್ಟಿದ್ದಾರೆ. ಇವಾಗ ಹೋಗಿ ಟ್ರಯಲ್ ಮಾಡಿ ಏನಾದರೂ ಆಲ್ಟ್ರೇಷನ್ಸ್ ಇದ್ದರೆ ಅಲ್ಲೇ ಮಾಡಿಸ್ಕೊಂಡು ತಗೊಂಡು ಬರುವ. ಇನ್ನು ನೋಡಿ ಇದು ಮಂಕಿ ಮರಿ. ಆ್ಯಂಡ್ ಅಭಿದು ಧನುದು ಇನ್ನೂ ರೆಡಿ ಆಗಿಲ್ಲ, ಅವ್ರದ್ದು ನಾಳೆ ರೆಡಿ ಆಗುತ್ತಂತೆ. ಆ್ಯಂಡ್ ಹುಡುಗರದು ಫಸ್ಟು ಟ್ರಯಲ್ ಮಾಡಿ ಫಿಟ್ಟಿಂಗ್ ಟೆಸ್ಟ್ ಮಾಡಿ ನಾಳೆ, ಅದಾದಮೇಲೆ ಫಿಟ್ಟಿಂಗ್ ನೋಡಿಕೊಂಡು ಅವರು ಫೈನಲೈಸ್ಡ್ ಪ್ರಾಡಕ್ಟ್ ನಾಡಿದ್ದು ಕೊಡ್ತಾರಂತೆ. ಸೊ ನಾಳೆ ಧನುನು ಅಭಿ ಹೋಗಬೇಕು. ಬಟ್ ಇವತ್ತು ಎನಿವೇಸ್ ಅಭಿ ಈಸ್ ಕಮಿಂಗ್ ಅಲಾಂಗ್. ನಾನು ಅವನಿಗೆ ಹೇಳ್ಕೊಬಂದಿದ್ದೀನಿ ಬಿಕಾಸ್ ಪಾಪುನ ಮ್ಯಾನೇಜ್ ಮಾಡೋಕ್ಕೆ ಬೇಕು ನಾನು ಟ್ರಯಲ್ ಮಾಡುವಾಗ. ಸೊ ಯಾ ಚಿಂಚು. ಆ್ಯಂಡ್ ಇವತ್ತು ಚಿಕ್ಕು ಅಂದರೆ ಧನು ಊಟದ ಹತ್ರ ಹೋಗಿದ್ದಾನೆ, ಅಲ್ಲ ಧನು ಹಾಲ್ ಹತ್ರ ಹೋಗಿದ್ದಾನೆ ಊಟದವ್ರನ್ನ ಕರ್ಕೊಂಡು, ಬಿಕಾಸ್ ಅಲ್ಲಿ ಜಾಗ ಎಲ್ಲ ತೋರಿಸ್ಬೇಕು ಅಂತ. ಆ್ಯಂಡ್ ಅವನೇ ಊಟದ್ದು ಮೆನ್ಯೂ ಎಲ್ಲ ಫೈನಲೈಸ್ ಮಾಡಿ ಬರ್ತಾನೆ. ಚಿಂಚು. ಆ್ಯಂಡ್ ಮೇಡಮ್ ಇವಾಗ ಎದ್ದಿದ್ದಾರೆ, ಸೊ ಅದಕ್ಕೆ ಫೇಸ್ ಹಿಂಗಿದೆ. ನಾನು ಹಂಗೆ ಎದ್ದಿದ ತಕ್ಷಣ ನಾನು ರೆಡಿಯಾಗಿ ಎತ್ತಕೊಂಡ್ಬಂದ್ಬಿಟ್ಟಿದ್ದೀನಿ. ಬಿಕಾಸ್ ಆಂಟಿ ಡ್ರೆಸ್ ಚೇಂಜ್ ಮಾಡು ಪಾಪ, ಹಿಂಗೆ ಚಿಕ್ಕ ಚಿಕ್ಕದ್ರಲ್ಲಿ ಎತ್ಕೊಂಡು ಹೋಗ್ತಾ ಇದೆಯಾ ಅಂದರು. ಎನಿವೇಸ್ ಇಲ್ಲಿ ಕಾರಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ನಿಲ್ಲಿಸ್ತೀವಿ, ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಕರ್ಕೊಂಡು ಬರಬೇಕು. ಮತ್ತು ಅಲ್ಲಿ ಎರಡೆರಡು ಸತಿ ಡ್ರೆಸ್ ಚೇಂಜ್ ಮಾಡ್ತೀನಲ್ಲ, ಅದು ಹಾಕಿ ಬಿಚ್ಚಿ ಮತ್ತೆ ಇದು ಹಾಕಿ. ಸೊ ಐ ಡೆಂಟ್ ವಾಂಟೆಡ್ ಹರ್ ಟು ಸ್ಟ್ರೆಸ್ ಟು ಮಚ್. ಮತ್ತೆ ಇಲ್ಲೊಂದು ಡ್ರೆಸ್ ಚೇಂಜ್ ಮಾಡೋದಲ್ಲ. ಶೀಸ್ ಎನಿವೇಸ್ ಕಂಫರ್ಟಬಲ್ ಇದರಲ್ಲಿ, ಸಮ್ಮರ್ ಅಲ್ಲ. ಸೊ ಅದಕ್ಕೆ ಒಂದು ಚಡ್ಡಿ ಒಂದು ಟಾಪ್. ಇದು ಆ್ಯಕ್ಚುಲಿ ಫ್ರಾಕ್ ಇತ್ತು ನಾವು ಗೋವಾಗೆ ಹೋದಾಗ, ಇವಾಗ ಬೆಳೆದ್ಬಿಟ್ಟಿದೆ ಪುಟಾಣಿ. ಸೊ ಟಾಪ್ ಆಗೋಗಿದೆ ಟಾಪು. ನಿಂಗೆ ಇಷ್ಟ ಅಲ್ಲ ನಿಂಗೆ ಗುಬ್ಬು ಹೋಗಕ್ಕೆ? ಕೂಚಿಮ್ಮ ಹಂಗೆಲ್ಲ ಮಾಡಬಾರ್ದು, ಕೂಚು. ಅಲ್ಲೇ ಇದೆ ನೋಡ್ಬೋದು. ಹಾಯ್ ಕುಟ್ಟಿ ಮಾನು ಬಂತು. ನಿಮ್ಮ ಎ ನೋಡಿ, ನಿಮ್ಮ ಜಿ ನೋಡಿ. ನಾನೇನೋ ನೀವು ಸುಮ್ಮನೆ ಅಜ್ಜಿ ಹಂಗ್ ಮಾಡ್ತೀರಾ ಅನ್ಕೊಂಡಿದ್ದೆ. ಇಲ್ಲ, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಇದು ನಿಂದು, ಇದು ಪುಟ್ಟಿ ಪಾಪು ನೋಡು ಪುಟ್ಟು. ಇದೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಹಾಯ್ ಹಾಯ್. See mama, full zooming. See mama. See mama, full zooming. Oh, this is so cute. Say mama. ನಂಗೆ ದುಪ್ಪಟ್ಟ ಇಲ್ಲದೆ ಹಾಕೊಳ್ಳೋಕ್ಕೆ ಇಷ್ಟ. ನೋಡಿ ನೀವು however you are comfortable. ಅಲ್ಲ, ಅದು ನಾನು ಕಂಫರ್ಟಬಲ್ ಇರಲ್ಲ ಅನ್ಸುತ್ತೆ, ಬಟ್ ಸ್ಟಿಲ್ ದಿಸ್ ಲುಕ್ಸ್ ಮಚ್ ಮೋರ್ ಗುಡ್. ನಾನು ಅದಕ್ಕೆ ಇದ್ರಲ್ಲೂ ಹಾಕ್ಲಿಲ್ಲ, ಮೆಹಂದಿಲು. ಕರೆಕ್ಟ್. ಅಲ್ಲಿ ಅಂದ್ರೆ ಆ ಸ್ಕರ್ಟ್ ಅಷ್ಟು ಚೆನ್ನಾಗಿರುತ್ತಲ್ಲ, ಅದೇ ಲುಕ್ ಹೋಗ್ಬಿಡುತ್ತೆ, ಅರ್ಧ ಕವರ್ ಮಾಡ್ಬಿಡುತ್ತೆ ಅಂತ. ನಿಮ್ಮ ಹತ್ರ ಬಿಟ್ಬಿಡು. ಓ ಇಲ್ಲೆಲ್ಲ ಇದಿರುತ್ತೆ ಅಂದ್ರೆ ಅಲ್ಲ. ಇಲ್ಲಿ 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 ಯಾರ್ದಿದು? ನಂದು. ಏನಿದು ಅಂತ ನೋಡ್ತಾ ಇರೋದು. ಚಿನ್ನಮ್ಮ ಆರ್ದದು ಇರುತ್ತೆ ಟೈಮ್ ಮಾಡ್ಕೊಳಕ್ಕೆ. ಬಟ್ ಐ ಕ್ಯಾನ್ ಸ್ಟಿಲ್ ಟೇಕ್ ದಟ್ ಆಫ್ ಅಂಡ್ ಪುಟ್ ಇಟ್ ಮಾಡೋದು, ಸೊ ದಟ್ ದಟ್ಸ್ ವಿಸಿಬಲ್. ಮಾಡಿರೋದು ತೋರ್ಸೋಕ್ಕಲ್ಲ, ಅದು ಈಸಿಯಾಗಿ ಆ ಥರ. ಗುಮ್ಮ ಕುಕ್. ಚಿಂಚ ಕುಕ್. ಕೈ ಕೊಡ್ತೀರಾ ಚೂರು? ಇದು ಕೊಡಿ. ಈ ಕೈ ಬಿಟ್ಬಿಟ್ಟು ಈ ಕೈ ಕೊಡಿ. ಒಂದು ನಿಮಿಷ ತಂದು ಒಂದು ನಿಮಿಷ. ಚಿಂಚು ಕುಕ್. ಇರಿ ಗೊತ್ತು, ಸಿಗಾಕೊಂಡ್ಬಿಟ್ಟಿದ್ದೀರ. ಕುಕ್ಕಳ
ಬಂತು ಈಗ ಬಂತು ಬನ್ನಿ. ಸ್ಟ್ರಾಂಗರ್ ಹೈ ಫೈ ಮಾಡ್ಬಿಡು. ನೋಡಿಲಿ ಮಮ್ಮಿದು ಎಷ್ಟು ಬ್ಯೂಟಿಫುಲ್ ಆಗಿದೆ. ವಾವ್ ಸೋ ಕ್ಯೂಟ್ ಅಲ್ಲ, ಶೋ ಕ್ಯೂಟ್ ಅಲ್ಲ. ಬೇಕಾ ನಿಂಗ? ನಿಂಗೆ ಕೊಡಲ್ಲ. ಟೈಟ್ ಬೇಕಿದ್ರೆ ಹೇಳಿ. ಇಲ್ಲ, ದಿಸ್ ಇಸ್ ಫೈನ್. ಟೈಟ್ ಇದ್ರೆ ಅವಳಿಗೆ ಹಿಂಸೆ ಆಗೋಗುತ್ತೆ. ಶೋ ಕ್ಯೂಟ್ ಚಿನ್ನವ, ಸೋ ಕ್ಯೂಟ್. ಇವ್ರು ರಾಣಿ ಚಿಂಚು ಈ ಕಡೆ ಕೊಡ್ತೀರಾ ಕೈ? ಒಂಚೂರು ಕೊಡಿ ಈ ಕಡೆ. ಚಿಂಚು ಥ್ಯಾಂಕ್ ಯು. ಚಿಂಚು ಚೂರು. ಎಸ್. ಗುಡ್ ಜಾಬ್. ಕೂರ್ಸು ಅಭಿ, ಅದು ಕಟ್ಟಣ. ನೈಸ್. ಒಳಗೆ ಹೋಯ್ತು. ಓಕೆವಾ? ನಿಮ್ಗೆ ಆರಾಮಾಗಿ ಕೂತಿದೆ ರಾಣಿ. ಟೈಟ್ ಮಾಡುವ. ಇವಾಗ ಅದನ್ನ ಎತ್ಕೊಂಡು ಬಾಯಿಗೆ ಹಾಕೊಳ್ಳುತ್ತೆ. ಸ್ಟಾರ್ಟ್. ಓಕೆ ಡನ್. ಗೊಂಬೆ ಹಿಂದೆ ಕೂರ್ಸಬು ಇನ್ನೊಂಚೂರು. ಬಿಡು. Looks like a blossomy baby. ಇದು ನಿಂಗಲ್ಲ ಮಾಡಿ. ರಾಣಿ ಇಲ್ಲಿ ಕೈಯಲ್ಲಿ ಇಟ್ಕೊಳ್ಳೋ ಅಂತದ್ದು ಏನಾರ ಇದೆಯಾ? ಅವಳ ಡ್ರೆಸ್ಸು ಇಲ್ಲ. ಚಿಂಚು ರಾಣಿ ಇಲ್ಲಿ. ಅಯ್ಯೋ ಕುಚಿ ಇಲ್ಲಿ, ಕುಚಿ. ವಾವ್ ರಾಣಿ ವಿಡಿಯೋ ತೆಗಿಬೇಕಾ? ಹೀರೋಯಿನ್. 0.5 ಇವತ್ತು ನೇಲ್ಸ್ ಮಾಡ್ಸಕ್ ಹೋಗ್ತಾ ಇದೀನಿ. ಆಫ್ಟರ್ ಸೋ ಲಾಂಗ್, ಐ ಥಿಂಕ್ 1 ವರ್ಷದ ಮೇಲೆ ಆಗೋಗಿದೆ. ಪ್ರೆಗ್ನೆಂಟ್ ಆದ್ಮೇಲಿಂದ ಮಾಡ್ಸೇ ಇಲ್ಲ. ಒಂದೇ ಸತಿ ಮಾಡಿಸಿದ್ದು. ನೀವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿಸ್ಬೇಡ ಅಂತ ಹೇಳಿದ್ರಿ ಅಲ್ವಾ, ಸೊ ಮಾಡಿಸಿರ್ಲಿಲ್ಲ. ಇವಾಗ ಬರೀ ಜೆಲ್ ಪಾಲಿಶ್ ಹಾಕ್ಸಕ್ ಹೋಗ್ತಾ ಇದೀನಿ, ಎಕ್ಸ್ಟೆನ್ಷನ್ಸ್ ಇಲ್ಲ, ಸೊ ದ್ಯಾಟ್ ಇಟ್ ವಿಲ್ ಲುಕ್ ಪಾಲಿಶ್ಡ್ ಅಂತ. ಆ್ಯಂಡ್ ಫುಲ್ ಟ್ರೆಡಿಷನಲ್ ವೇರಲ್ಲಿ ಇದೀನಿ, ಬಿಕಾಸ್ ಇವತ್ತು ಅಫಿಷಿಯಲಿ ಶಿವರಾತ್ರಿ. ಸೊ ಹಂಗಾಗಿ ಅಲ್ಲ ಅಂದ್ರೆ ನಾನು ಇದು ಎಷ್ಟೊಂದ್ ದಿನ ಆದ್ಮೇಲೆ ಪೋಸ್ಟ್ ಮಾಡ್ತೀನಲ್ವ. ಸೊ ಇವತ್ತು ನಮಗೆ ಶಿವರಾತ್ರಿ, ನಿಮ್ಗೆಲ್ಲರಿಗೂ ಆಲ್ರೆಡಿ ಶಿವರಾತ್ರಿ ಮುಗಿದು ಒಂದಷ್ಟು ದಿನ ಆಗೋಗಿರುತ್ತೆ ಅಂತ. ದಟ್ ಇಸ್ ವಾಟ್ ಐ ಮೆಂಟ್. ಎನಿವೇಸ್ ಇವನು ಹೊರಡ್ತಿದ್ದೆ, ಸೊ ನಾನೇ ಡ್ರಾಪ್ ಮಾಡ್ತೀನಿ ಅಂತ. ನಾನು ಕ್ಯಾಬ್ ಬುಕ್ ಮಾಡೋಣ ಆಟೋ ಅನ್ಕೊಂಡೆ. ನಾನೇ ಬಿಟ್ಬಿಟ್ಟು ಹೋಗ್ತೀನಿ ಬಾ ಅಂತ ಬಡ್ತಾ ಇದ್ದಾರೆ ಸರ್ರು. ಆ್ಯಂಡ್ ಆಲ್ಸೋ ನಾನು ಒಬ್ಬಳೇ ಅಷ್ಟೊತ್ತು ಕುತ್ಕೋಬೇಕು ಅಂತ ಮೈ ಫ್ರೆಂಡ್ ಇಸ್ ಜಾಯ್ನಿಂಗ್ ಮೀ. ಶಿ ಇಸ್ ಲೈಕ್ ಮೈ ನೇಲ್ಸ್ ಮಾಡಿಸ್ಕೊಡುವಾಗೆಲ್ಲ ನಾವಿಬ್ರು ಜೊತೆಲೇ ಹೋಗ್ತೀವಿ ಪಾರ್ಟ್ನರ್ಸ್ ಥರ. ಸೊ ಅವಳು ಆ್ಯಕ್ಚುಲಿ ಮಾಡಿಸ್ಕೊಳ್ಳೋದಿಲ್ಲ. ಫಸ್ಟ್ ಶಿ ಥಾಟ್ ಮಾಡಿಸ್ಕೊಳ್ಳೋಣ ಅಂತ. ಅದಾದಮೇಲೆ ಅವ್ರ ಡ್ಯಾಡಿ ಬರ್ಡೇ ಬರ್ತಿದ್ಯಂತೆ. ಸೊ ನಾನು ನೆಕ್ಸ್ಟ್ ಮಂತ್ ಮಾಡಿಸ್ಕೊತೀನಿ, ಪಾರ್ಟಿ ಇರುತ್ತೆ. ಸೊ ಇವಾಗ ಬೇಡ ಅಂತ ಹೇಳಿದ್ರು. ಬಟ್ ಸ್ಟಿಲ್ ಸೋ ಸ್ವೀಟ್ ಆಫ್ ಹರ್, ಶಿ ಇಸ್ ಕಮ್ಮಿಂಗ್. ಸೊ ದ್ಯಾಟ್ ಇಬ್ರು ಒಂಚೂರು ಗಾಸಿಪ್ ಮಾಡ್ಕೊಂಡು ಚಿಟ್ ಚಾಟ್ ಮಾಡೋಣ ಅಂತ. ಸೊ ಯಾ, ಆಲ್ಸೋ ಕಮೆಂಟ್ ಮಾಡಿ ನಾನು ಯಾವ ಕಲರ್. ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗೋಗಿರುತ್ತೆ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಬಿಟ್ಟಿರ್ತೀರ. ಎನಿವೇಸ್, and she's got something for ಕಂದಮ್ಮ. ನೀವು ಕಂದಮ್ಮ ಅಂತ ಕರೆಯೋದಲ್ಲ, ಅದನ್ನ ಪಾಪ ಎಲ್ಲರೂ ಅಮ್ಮ ಮಾಡ್ಕೊಂಡ್ಬಿಟ್ಟಿದೀವಿ. ಇದನ್ನ ಬರ್ಡೇ ದಿನನೇ ತಂದ್ಕೊಡ್ಬೋದಿತ್ತಪ್ಪ. ನನಗೆ ಇಟ್ಕೊಳಕ್ಕಾಗಲ್ಲ ಅಪ್ಪ, ಏನು ಮಾಡೋದು, ತಂದ್ಕೊಟ್ಬಿಡ್ಬೇಕು ಪಕ್ಕ ಅಂತ. ಇದು ವಾಟ್ ಸ್ಪೆಷಾಲಿಟೀಸ್, ಇಟ್ ಹ್ಯಾಸ್ ಅ ಬೋ, ಇಟ್ ಹ್ಯಾಸ್ ಅ ಬೋ, ಇಟ್ ಹ್ಯಾಸ್ ಅ ಬೋ. ಐ ಥಿಂಕ್ ಪ್ಯಾಂಟ್ ಇಸ್ ಟೂ ಲಾಂಗ್ ಫಾರ್ ಹರ್ ಫಾರ್ ನೌ. ಯಾ, ಟಾಪ್ ಆಗುತ್ತೆ 1 year birthday. And see this, you also have this dress, black color. So I saw this, like she has ನಾನು ಬ್ಲ್ಯಾಕ್ ಇತ್ತು, ಬ್ಲ್ಯಾಕ್ ತರಲಿಲ್ಲ. ಅಮ್ಮನ ಹತ್ರ ಬರೀ ಬ್ಲ್ಯಾಕ್ ಇರುತ್ತೆ, ಮಗಳು ಪಿಂಕ್ ಹಾಕ್ಸ್ಬೇಕು ಅಂತ. ಅವಳಿಗೆ ಆ್ಯಕ್ಚುಲಿ ಇವಾಗ ಜಾಸ್ತಿ ಪಿಂಕ್ ಆಗಿದೆ, ಬಟ್ ಶಿ ಲುಕ್ಸ್ ಕ್ಯೂಟ್ ಇನ್ ಪಿಂಕ್. ಬಟ್ ಟಾಪ್ ಇವಾಗ ಹಾಕ್ಬೋದು ಅನ್ಸುತ್ತೆ. ಶಿ ವಾಂಟ್ಸ್ ಟು ಸಿ ಮೈ, ಐ ವಾಂಟ್ ಟು ಟಾಕ್ ಇನ್ ಕನ್ನಡ. ನಿಮ್ಮ ಹತ್ರ ಬಂದಾಗೆಲ್ಲ ನಾನು ಇಂಗ್ಲೀಷಲ್ಲೇ ಮಾತಾಡ್ತೀನಿ. ಇವ್ರಿಗೆ ನಂದು ಔಟ್ಫಿಟ್ ತೋರಿಸ್ಬೇಕಂತೆ. ಅವ್ರೇನಾದರೂ ಕಲರ್ ಆಫ್ ದಿ ಔಟ್ಫಿಟ್ ಕರೆಕ್ಟಾಗಿ ಗೆಸ್ ಮಾಡಿದ್ರೆ 3 ಚಾನ್ಸಸ್ ಅಲ್ಲಿ ಐ ವಿಲ್ ಶೋ. ಆಪ್ಷನ್ಸ್ ಕೊಡಿ. ಅದೇ 3 ಚಾನ್ಸ್ ಕೊಡ್ತೀನಿ. ಆಪ್ಷನ್ಸ್ ಹೇಳಿ. ಆಪ್ಷನ್ಸ್ ಎಲ್ಲ 5 ಆಪ್ಷನ್ ಕೊಡಿ. ಹಂಗೆಲ್ಲ ಇಲ್ಲ, ಹಂಗೆಲ್ಲ ಆಪ್ಷನ್ ಕೊಟ್ಬಿಟ್ರೆ ಗೊತ್ತಾಗೋಗುತ್ತೆ. ಓಕೆ, ಯು ಗಾಟ್ ಇನ್ ವೈಟ್ ಆ್ಯಂಡ್ ಗೋಲ್ಡ್, ಸೊ ಗೋಲ್ಡ್ ಬೇಸ್ ಗ್ಯಾರಂಟಿ ಇರುತ್ತೆ. ಇಟ್ ಹ್ಯಾಸ್ ಗೋಲ್ಡ್. ಇಟ್ ಹ್ಯಾಸ್ ಗೋಲ್ಡ್. 1 ನಿಮಿಷ.
ಹೇಳಿ. ಸೊ ಗ್ಯಾರಂಟಿ ಗೋಲ್ಡ್ ಅಂತೂ ಇದೆ. ಗೋಲ್ಡ್ ಇದೆ, ಗ್ರೀನ್ ಅಲ್ಲ. ಗ್ರೀನ್ ಅಂತೂ green ಗ್ಯಾರಂಟಿ ಅಲ್ಲ. ಅಲ್ಲ. ಬಿಕಾಸ್ ಯು ಟೋಲ್ಡ್ ಮಿ ಗ್ರೀನ್ ಕಾಂಪ್ಲಿಮೆಂಟ್ ಆಗುತ್ತೆ ಅಲ್ಲ. ಗ್ರೀನಾ? ವೆರಿ ಚಾನ್ಸ್. 2 more. ಬ್ಲೂ? 1 more. ಗ್ಯಾರಂಟಿ ಆಗಲ್ಲ. ಆಪ್ಷನ್ಸ್ ಕೊಡಿ. ನಾನು ಅವಾಗಲೇ ಹೇಳ್ಬಿಟ್ಟೆ ಪಿಂಕ್ ಅಲ್ಲ ಅಂತ. ಸೊ ಶಿ ನೋಸ್ ಇಟ್ ಇಸ್ ನಾಟ್ ಪಿಂಕ್. ರೆಡ್. ರೆಡ್. ಚಿನ್ನ ಊಟ ಮಾಡ್ಬೇಕು. ಹಾಯ್ ಗುಂಡಣ್ಣ. ಹೌದು ಕೂತಿ. ಅದೇ ಸೇಮ್ ಡ್ರೆಸ್ಗಳಿತ್ತು. ಚಿನ್ನಮ್ಮಗೆ ಡ್ರೆಸ್ ತಂದಿದೆ. ಮಂಡೆಲ್ಲ ನೋವಾಗಿದೆ. ಇದೊಂದು ಜೀನ್ಸ್ ಚಡ್ಡಿ ಜಂಪ್ ಸೂಟ್. ಅವತ್ತು ಇದು ಫಂಕ್ಷನ್ ಆದ್ಮೇಲೆ ಹಾಕೋಣ ಯಾವ್ದಾರ ಅಂತ. ಆಮೇಲೆ ಇದೊಂದು ಕಾಟನ್ ಫ್ರಾಕ್. ಚಿನ್ನಮ್ಮ ಎಷ್ಟೊಂದು ತರ್ಸ್ಕೊಂತ ಇದೆಯೇ. ಆಮೇಲೆ ಆಮೇಲೆ ಇದೊಂದು ಕಾಟನ್ ಟೀ ಶರ್ಟ್ ಜೀನ್ಸ್ ಇದು ಹಾಕೋಣ ಅಂತ. ಶೆಕೆಗೆ. ಫ್ರಾಕೇ ಆಗ್ಬಿಡುತ್ತೆ ಇದು ಆಲ್ಮೋಸ್ಟ್. ಚಿಮ್ಮಿ ಆಮೇಲೆ ಇದೊಂದು ಸೆಟ್ ಪ್ಯಾಂಟ್ ಬೋಸೆ. ಇದೆ ನಿಂಗಿದೆ ಇದು. ಆಯ್ತು ಹೋಗವ ಚಿನ್ನಿ. ಯಾವ್ದು ಇಷ್ಟ ಆಯ್ತು ಕಂದ. ಆಮೇಲೆ ಇದು ಚಿಕ್ಕಿ ತಂದಿರೋದು ನಿಮಗೆ. ಚಿಕ್ಕಿದ್ದೇನು ಜೀನ್ಸ್ ಚಿಕ್ಕಿದೆ. ಇನ್ನು ಸ್ವಲ್ಪ ದಿವಸ ಬೇಕು ಚಿಕ್ಕಿದ ಹಾಕಕ್ಕೆ. ಬೆಲ್ ಬಾಟಮ್. ಓಹೋ ಸ್ವಲ್ಪ ಅಲ್ಲ ಜಾಸ್ತಿ ದಿನ ಬೇಕು. 1 ವರ್ಷದ ಮೇಲೆ ಬೇಕು. ಟಾಪ್ ಆಗುತ್ತೆ. ಬೇಕಾದ್ರೆ ಕಟ್ ಮಾಡ್ಕೋಬೋದು ಪ್ಯಾಂಟ. ಟಾಪ್ ಆಗುತ್ತೆ. ಅಲ್ಲ ಮಾತ್ರ 3/4 ಮಾಡ್ಬೋದು. ಪ್ಯಾಂಟ್ ಕಟ್ ಮಾಡ್ಬಿಟ್ಟು ಟಾಪ್ ಆಗುತ್ತೆ. ಟಾಪ್ ಹಾಕಿ ಪ್ಯಾಂಟ್ ಇಟ್ಟಿರುತ್ತೆ ದೊಡ್ಡೊಳದಾಗ. ಇನ್ನೊಬ್ರು ಕೊಟ್ಟಿದ್ದು ಯಾರ್ದೋ ಹಂಗೆ ಆಯ್ತು. ಟಾಪ್ ಆಯ್ತು ಪ್ಯಾಂಟ್ ಆಗ್ಲಿಲ್ಲ. ಒಬ್ರಪ್ಪ ಊಟ ಮಾಡ್ತೀರಾ? ಅದಕ್ಕೆ ಕೊಡತ್ತಿದ್ದ ಮಗನ. ಸರಿ ಒಂದ್ ಬರ್ಲಿ. ನಾನಲ್ಲಿ ಇದು ಅದೇನದು ಎಳ್ನೀರು ಒಡಿಸ್ದೆ. ನಮ್ಗೆ ಇಷ್ಟೊಂದು ಎಲ್ಲ ಎತ್ಕೊಬರಕ್ಕಾಗುತ್ತೆ. ಅವ ಅಂಕಲ್ ತಂದ್ಕೊಡಿ ಅಂದ್ರೆ ಗಿರಾಕಿ ಬರ್ತಾರಮ್ಮ. ಮತ್ತೆ ಹೊಡೆದ್ಬಿಟ್ಟು ಆಮೇಲೆ 20 ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಟ್ಟೆ. 180 ಆಯ್ತು. 500 ಕೊಟ್ಟೆ. 480 ಆಯ್ತು. ಆಮೇಲೆ ಅದಕ್ಕೆ ನಮ್ಮ ಹಸ್ಬೆಂಡ್ ಏನಾಗಲ್ಲ ಮೇಡಮ್ ಇಬ್ರು 2 ಕೈಯಲ್ಲಿ ಎತ್ಕೊಂಡು ಅದಕ್ಕೆ ನನ್ನ ಹಸ್ಬೆಂಡ್ ನ ಕಳಿಸ್ತೀನಿ ರೀ ಅಂತ. ಹೋಗಪ್ಪ ಊಟ ಮಾಡಿ. ನಿಧಿ ಅರ್ಪಿತಾ ಸಾಂಬಾರನ್ನ ಕಡಿಮೆ ಹಾಕಬಿಟ್ಟು ತುಪ್ಪ. ಅರ್ಪಿತಾ ಕರ್ಕೊಂಡು ಹೋಗೋ ಅಂದ್ರೆ ಕರ್ಕೊಂಡು ಹೋಗ್ಲಿಲ್ಲ ಅಲ್ವಾ ಹುಡುಗಿ. ಆಂಟಿ ಸಾರು ಕಡಿಮೆ ಹಾಕಬಿಟ್ಟು ತುಪ್ಪ ಹಾಕಬಿಟ್ಟು ಮಿತ್ಕೊಂಡು ಚೆನ್ನಾಗಿರ್ತದೆ. ಚಿನ್ನಮ್ಮಂಗ್ ತಿನ್ಸ್ಬಿಡ್ಲಾ ಫಸ್ಟ್? ಬೇಡ ನೀನ್ ತಿನ್ನು ಅರ್ಪಿತಾ. ನೀನ್ ಬೇಗ ತಿನ್ನು. ಅವಾಗ ಏನಾರ ತಿನ್ಸಿದ್ರಾ? ನೀರ್ ಕುಡಿಸ್ತೆ ಏನಿಲ್ಲ ಬಡ್ಕಂತಾನೆ ನೋಡ್ಬಿಟ್ಟು ಹೋಗ್ಬಿಟ್ಟಲ್ಲ. ಅರ್ಥ ರಿಲ್ಯಾಕ್ಸ್ ಆಗ್ಲಿ. ಇಲ್ಲಿ ತಿನ್ನಲ್ಲ ಅವಳು. ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು. ನೀನು ಒಂದೇ ಅಭಿ ಹಂಗಾರ ಎತ್ಕೊಂತೀಯಾ? ನಾಳೆ ಪಾಪುದು ನೇಮಿಂಗ್ ಸೆರೆಮನಿ. ಇವತ್ತು ಮೆಹಂದಿ ಹಾಕ್ಸ್ಕೊಂಡೆ ಬೆಳಗ್ಗೆನೆ. ಬಟ್ ಐ ಥಿಂಕ್ 1 hour ಅಷ್ಟೇ ಇಟ್ಕೊಳಕ್ಕಾಗಿದ್ದು. ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಕೈ ಎರಡೂ ಬ್ಯುಸಿ ಆಗೋಗಿತ್ತು. ಆ್ಯಂಡ್ ಪಾಪು ನೋಡ್ಕೊತಾ ಇದ್ರು ಆಂಟಿ ಆ್ಯಂಡ್ ಅಭಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಐ ಕುಡಂಟ್ ವ್ಲಾಗ್. ಬಟ್ ಯಾ ನೋಡಿ ಹಿಂಗಿದೆ ಫ್ರಂಟು. ಆ್ಯಂಡ್ ಅವ್ರು ಹೇಳಿದ್ರು ತೊಳಿಬೇಡಿ ಕೈ, ಹಾಗೆ ಅದನ್ನೆಲ್ಲ ರಿಮೂವ್ ಮಾಡಿ. ಆಮೇಲೆ ಇನ್ನೊಂದು ಟಿಪ್ ಕೊಟ್ಟರು, ಕ್ಲೋವ್ಸ್ನ ಅಂದರೆ ಏನಂತಾರೆ ಏಲಕ್ಕಿ ಎಲ್ಲ ಬಾಬು ಕ್ಲೋವ್ಸ್ಗೆ ಏನಂತಾರೆ ಕನ್ನಡದಲ್ಲಿ? ಕ್ಲೋವ್ಸ್ಗೆ ಕನ್ನಡದಲ್ಲಿ ಏನಂತಾರೆ? ದುದ್ದುದ ಬರುತ್ತಲ್ಲಪ್ಪ, ಬಾಯಿಗೆ ಬರ್ತಲ್ಲ ಸಡನ್ ಆಗಿ. ಅದೇ ನಂಗೂ ಸಡನ್ ಆಗಿ ಬಾಯಿಗೆ ಬರ್ತಲ್ಲ. ನಂಗೆ ಗೊತ್ತು ಆಯ್ತಾ, ಬಟ್ ಬಾಯಿಗೆ ಬರ್ತಾ ಇಲ್ಲ. ಓಕೆ ಗೊತ್ತಲ್ವಾ ಕ್ಲೋವ್ಸ್? ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಸೊ ಇದನ್ನ ಒಂದು 5-6ನ ಎಂಚ್ ಮೇಲೆ ಹಾಕ್ಬಿಟ್ಟು, ಲವಂಗ. ಸೊ ಒಂದು 5-6 ಲವಂಗನ ಎಂಚ್ ಮೇಲೆ ಹಾಕಿ ಆ ಬಿಸಿ ಕಾವನ್ನ ತಗೊಳ್ಳಿ ಅಂತ ಹೇಳಿದ್ರು ರಿಮೂವ್ ಮಾಡೋದು ಮುಂಚೆ. ಸೊ ಅದನ್ನು ಮಾಡಿದೆ. ಆ್ಯಂಡ್ ಅದಾದಮೇಲೆ ರಿಮೂವ್ ಮಾಡಾದ್ಮೇಲೆ ನೀರು ಮುಟ್ಟಿಸ್ಬೇಡಿ ಅಂತ ಹೇಳಿದ್ರು. ಅದಾದಮೇಲೆ ಇದು ವಿಕ್ಸ್ ಹಚ್ಕೊಳ್ಳಿ ಅಂತ. ವಿಕ್ಸ್ ಒಂದು ನಾನು ಹಚ್ಚಿಲ್ಲ ಬಿಕಾಸ್ ಪಾಪುನ ಎಲ್ಲ
ಮುಟ್ತಾ ಇರ್ತೀನಿ, ಸೊ ವಿಕ್ಸ್ ಬೇಡ ಅಂತ. ಸೊ ಇದು ಹಾಗೆ ಇದೆ, ಬಟ್ ಆದಷ್ಟು ಪಾಪು ಸ್ಕಿನ್ ಟಚ್ ಆಗದಿರೋ ಥರ ನೋಡ್ಕೊತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡಿಬಿಡ್ತೀನಿ. ಇಷ್ಟೊತ್ತು ಪಾಪುನ ಮಲಗಿಸಿದ್ದೆ. ಅವಳಂತೂ ನಾನು ನೋಡಿ ನೋಡಿ ಅಳೋಳು, ಬಿಕಾಸ್ ಊಟ ಆಂಟಿ ಮಾಡಿಸ್ತಾ ಇದ್ರು. ಆ್ಯಂಡ್ ಆಲ್ಸೋ ಇಗ್ನೋರ್ ದಿಸ್, ಬೆಳಗ್ಗೆ ನನ್ನ ಮಗಳಿಗೆ ತಿನ್ಸಿರೋದು. ಸೊ ನೋಡಿ ನೋಡಿ ಅಳ್ತಾ ಇದ್ಲು. ಅದಾದಮೇಲೆ ಹೆಂಗೋ ಹಿಂಗೆ ಕಂಕಳಲ್ಲಿ ಎತ್ಕೊಂಡು ಓಡಾಡ್ತಾ ಇದ್ದೆ ಒಂದು ಸ್ವಲ್ಪ ಹೊತ್ತು. ಅಭಿ ಆಂಟಿ ಎಲ್ಲ ಆಮೇಲೆ ಮ್ಯಾನೇಜ್ ಮಾಡಿದ್ರು. ಸೊ ಅದಾದಮೇಲೆ ಅವಳನ್ನ ಮಲಗಿಸಿದ್ದೆ. ಇವಾಗ ಎದ್ರು ಮೇಡಮ್ ಇಷ್ಟು ಬೇಗ. ಇವಾಗ ಕೆಲಸ ಏನಪ್ಪ ಅಂತ ಅಂದರೆ ನೋಡಿ, ನಮ್ಮ ಪಾಪುದು ಬಟ್ಟೆ ಇದು ಜಾಗ, ಇಷ್ಟು ಜಾಗದಲ್ಲಿ ಇಷ್ಟು ಜಾಗದಲ್ಲಿ ಇಷ್ಟು ಬಟ್ಟೆ ತುಂಬಿದ್ದೀನಿ. ಇನ್ನೂ ಸಿಕ್ಕಾಬಟ್ಟೆ ಇದೆ. ಇಲ್ಲೆಲ್ಲ ನೋಡಿ ಚೆನ್ನಾಗಿ ತುಂಬಿಟ್ಟಿದ್ದೀನಿ. ಸೊ ಇದೂ ಮೇಡಮ್ದೆ. ಸೊ ಇವಾಗ ಸದ್ಯಕ್ಕೆ ಇಷ್ಟು ಅಲ್ಲಿ ಒಂದು ಅರ್ಧ ಮುಕ್ಕಾಲು ಇವಾಗ ಆಗ್ತಾಯಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಪರ್ಫೆಕ್ಟ್ ಸೈಜ್ ತರಿಸ್ತೀನಲ್ವ, ಸೊ ಎಷ್ಟೊಂದು ಇವಾಗ ಆಗ್ತಾಯಿಲ್ಲ. ಒಗ್ಯೋದ್ರಲ್ಲಿ ಒಂದು ಬಕೆಟ್ ಒಂದು ಲೋಡ್ ಇದೆ. ಸೊ ಅದು ಬರೋ ಅಷ್ಟೊತ್ತಿಗೆ ಇವಾಗ ಇದೆಲ್ಲ ಸಾರ್ಟ್ ಔಟ್ ಮಾಡಬೇಕು, ಯಾವ್ದು ಬೇಕು ಯಾವ್ದು ಬೇಡ. ಇಲ್ಲೂ ಫುಲ್, ಈ ಫ್ಲೋರೂ ಫುಲ್ ಓಲ್ಡೇ ಇದೆ. ಇದೆಲ್ಲ ಚಿಕ್ಕದಾಗಿ ಹೋಗಿದೆ ಅನಿಸುತ್ತೆ. ಇದರಲ್ಲಿ ಮೋಸ್ಟ್ಲಿ ಯಾವುದೂ ಆಗಲ್ಲ ಇವಾಗ. ಸೊ ಇವಾಗೆಲ್ಲ ಸಾರ್ಟ್ ಔಟ್ ಮಾಡೋಣ ಅಂತ ಇದ್ದೀನಿ. ಅದ್ರ ಜೊತೆ ನಾಳೆಗೆ ಫಸ್ಟ್ ಎಲ್ಲ ಎತ್ತಿಟ್ಕೋಬೇಕು. ಫೋನಲ್ಲಿ ಯಾವಾಗಲಿಂದ ಪಾಪುನ ಮಲಗಿಸ್ಕೊಂಡು ಏನೇನು ಎತ್ಕೋಬೇಕು ಅಂತ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಐ ಶುಡಂಟ್ ಫರ್ಗೆಟ್ ಅಂತ. ಸೊ ಇವಾಗ ಫಸ್ಟು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಿಡೋಣ. ಅದಾದಮೇಲೆ ಇದನ್ನು ಕ್ಲೀನ್ ಮಾಡೋಣ. ನಂಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ನಿಮಗೆ? ನೋಡಿ, ಅವನು ಇವಾಗ ಕಾಲ್ಗೆಜ್ಜೆ ಆಗ್ತಾ ಇರೋದನ್ನ ಫೋಟೋ ತಕ್ಕೋಬೇಕಂತೆ. ನಾನು ಎಲ್ಲ ಮಾಡ್ತೀನಿ, ಒಂದು ಫೋಟೋ ಇಲ್ಲ, ಒಂದು ವಿಡಿಯೋ ಇಲ್ಲ. ಆಮೇಲೆ ಚಿನ್ನಮ್ಮ ಹೇಳೋದು, ನಮ್ಮಮ್ಮ ಏನು ಮಾಡಿಲ್ಲ ಅನ್ಸುತ್ತೆ, ಎಲ್ಲ ಪಪ್ಪನೇ ಮಾಡಿರೋದು ಅಂತ. ತಾತ ಎಲ್ಲಿ? ತಾತ ಎಲ್ಲಿ? ತಾತ ತಾತ ಎಲ್ಲಿ? ಹಾಲೆಲ್ಲ ಸೋರ್ಸ್ಕೊಂಡು ಚಿನ್ನಮ್ಮ ನಾನು ಒರ್ಸಲ್ಲ, ನೀನೇ ಒರ್ಸು. ಇದು ಟೈಟ್ ಮಾಡ್ಬೇಕು ಬಬ್ಬು, ಲೂಸು. ಟೈಟ್ ಹೆಂಗ್ ಮಾಡಕ್ಕಾಗತ್ತೆ? ಆಂಟಿ ಅದೇನೋ ದಾರ ಕಟ್ತೀನಿ ಅಂದ್ರು. ಬಿಚ್ಚೋಗಲ್ಲ. ಬಿಚ್ಚೋಗುತ್ತಪ್ಪ, ಅವತ್ತು ಉದ್ರೋಯ್ತು. ಎರಡಕ್ಕೆ ಹಿಂಗ್ ದಾರ ಕಟ್ಬೇಕಾಗ್ತಿಲ್ಲ. ಗಲ್ಗಲ್ ರಾಣಿ, ಮೋಹಿನಿ ಮೋಹಿನಿ ಮೋಹಿನಿ. ತಾತ ಎಲ್ಲಿ ಚಿನ್ನಮ್ಮ? ತಾತ ಹಂಗಾಗುತ್ತೆ. ಇದು ಆಂಟಿ ಬ್ಲೌಸ್ ಓಪನ್ ಮಾಡಿ. ಇಲ್ಲಿ ಎಲ್ಲ ಇದೆ. ನಂದೊಂದು ಬೆಲ್ಟ್ ಮಿಸ್ಪ್ಲೇಸ್ ಆಗಿತ್ತಂತೆ, ಪಾಪ ಅದು ಡನ್ಜೋ ಮಾಡಿದ್ದಾರೆ ಇವಾಗ. ಇದೆ ಎಲ್ಲ. ನಂದೊಂದು ಬ್ಲೌಸ್ ಮಾಡಬೇಕಿತ್ತು. ಈ ಗಿಫ್ಟ್ನ ನನ್ನ ಫ್ರೆಂಡ್ ಕಾವ್ಯ ಕಳಿಸಿದ್ದು. ಅವರು ತುಂಬ ದೊಡ್ಡದಲ್ವಾ, ಅಲ್ಲಿ ತೊಗೊಂಡು ಬಂದು ಕೊಟ್ಟರೆ ಅವ್ರಿಗೂ ಕಷ್ಟ, ಆ್ಯಂಡ್ ನಾವು ಮನೆಗೆ ತೊಗೊಂಡು ಬರೋಕ್ಕೆ ಕಷ್ಟ ಅಂತ ಪಾಪ ಹಿಂದಿನ ದಿನ ನೈಟೇ ಡನ್ಜೋ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಕಾವ್ಯ.